ಸ್ನೇಹಿತರೆ ನಮಸ್ಕಾರ. ಒಂದು ಕಡೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಇನ್ನುಳಿದವ್ರಿಗೆ ನೆಮ್ಮದಿ ಎನ್ನುವುದೇ ದೂರವಾಗಿದ್ದರೆ, ಮತ್ತೊಂದು ಕಡೆ ಇಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಯಾವ ವಿಚಾರ ಚರ್ಚೆ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ರೋ ಆ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ, ಮತ್ತು ಯಾವ ವಿಚಾರ ಗೊತ್ತಾಗೋದಿಲ್ಲ ಅಥವಾ ಯಾರಿಗೂ ಕೂಡ ಇಂತಹದೊಂದು ಪ್ರೂಫ್ಗಳು ಸಿಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ರೋ ಅಂಥ ಪ್ರೂಫ್ಗಳು ಕೂಡ ಈಗ ಸಿಗ್ತಿದೆ. ಅದಕ್ಕೆ ಪೂರಕವಾಗಿ ಈಗ 10 ವರ್ಷಗಳ ಹಿಂದಿನ ಒಂದು ಫೋಟೋ ವೈರಲ್ ಆಗ್ತಿದೆ. ಈ ಫೋಟೋದ ಜೊತೆಗೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ನಡುವಿನ ಸಂಬಂಧ ಯಾವ ರೀತಿಯಾದದ್ದು, ಜೊತೆಗೆ ಇವರೇನಾದರೂ ಮದುವೆ ಆಗಿದ್ರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದ್ದಿದ್ದಾವೆ. ಅಸಲಿಗೆ ಈ ಫೋಟೋ ಯಾವುದು, ಆ ಫೋಟೋ ಈಗ ವೈರಲ್ ಆಗ್ತಿರೋದು ಯಾಕೆ, 10 ವರ್ಷದ ಹಿಂದಿನ ಫೋಟೋ. ಈ ಫೋಟೋದಲ್ಲಿ ದರ್ಶನ್ ಮತ್ತು ಪವಿತ್ರ ಹೇಗೆ ಪೋಸನ್ನು ಕೊಟ್ಟಿದ್ದಾರೆ, ಆ ಪೋಸ್ನ ಉದ್ದೇಶ ಏನಿತ್ತು, ಮತ್ತು ಇದು ಒಂದು ರೀತಿಯಲ್ಲಿ ಬೇರೆ ಬೇರೆ ಚರ್ಚೆಗಳಿಗೂ ಕೂಡ ನಾಂದಿ ಹಾಡಿರೋದು ಯಾಕೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವಾಗ ದರ್ಶನ್ ಹೆಸರು ತಳಕೆ ಹಾಕಿಕೊಳ್ತೋ ಅದರ ಜೊತೆಗೆ ಪವಿತ್ರ ಗೌಡ ಹೆಸರು ಕೂಡ ಬಂದಿರುವಂಥದ್ದು ಇವರ ಸಂಬಂಧದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿರದಂಥ ವಿಚಾರಗಳು ಗೊತ್ತಾಗುವಂತೆ ಮಾಡಿತು. ಪವಿತ್ರ ಗೌಡ ಮತ್ತು ದರ್ಶನ್ ಕಳೆದ ಸಾಕಷ್ಟು ವರ್ಷಗಳಿಂದನೂ ಕೂಡ ಒಟ್ಟಿಗೆ ಇದ್ದಾರೆ ಅನ್ನೋದು ಒಂದಷ್ಟು ಜನರಿಗೆ ಮಾತ್ರ ಗೊತ್ತಿತ್ತು, ಇಂಡಸ್ಟ್ರಿಯಲ್ಲಿ ಇರೋರಿಗೆ ಮತ್ತು ದರ್ಶನ್ ಅವರನ್ನ ಖಾಸಗಿಯಾಗಿ ಬಲ್ಲವರಿಗೆ. ಮೈಸೂರಿನ ಒಂದು ಪಬ್ನ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಯಾವಾಗ ಹೊರಗಡೆ ಬಂತೋ ಆವಾಗಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರ ಜೊತೆಗೆ ಇದ್ರು ಅನ್ನೋದು ಕೂಡ ಯಾವಾಗ ಗೊತ್ತಾಗಿತ್ತು. ಅಷ್ಟು ಮಾತ್ರವಲ್ಲ, ಪವಿತ್ರ ಗೌಡ ಮತ್ತು ದರ್ಶನ್ ಅವರು ತುಂಬ ಕ್ಲೋಸ್ ಇದ್ದಾರೆ, ಒಂದೇ ಮನೆಯಲ್ಲಿ ಇದ್ದಾರೆ ಅನ್ನೋಂಥ ವಿಚಾರವೂ ಕೂಡ ಕಳೆದ ಒಂದು 7-8 ವರ್ಷಗಳ ಹಿಂದೆ ವೈರಲ್ ಆಗಿತ್ತು. ಇವರ ಪರಿಚಯ ಸಾಕಷ್ಟು ಏನು ಸುದ್ದಿ ಮಾಡದೇ ಇದ್ರು, ನಂತರ ದರ್ಶನ್ ಜೊತೆಗೆ ಪವಿತ್ರ ಗೌಡ ತುಂಬ ಕ್ಲೋಸ್ ಆಗಿದ್ದಾರೆ ಅನ್ನೋಂಥ ಸಂಗತಿ ಸಾಕಷ್ಟು ಕಡೆ ಚರ್ಚೆ ಆಗಿತ್ತು. ಈಕೆಯೂ ಕೂಡ ರಾಜರಾಜೇಶ್ವರಿ ನಗರದ ಹತ್ರನೇ ಇರೋದ್ರಿಂದ ಸಹಜವಾಗಿ ಇಂಥದ್ದೊಂದು ಗುಲ್ಲುಗಳು ಅಲ್ಲಲ್ಲಿ ಹರಿದಾಡ್ತಾ ಇತ್ತು. ಇನ್ಫ್ಯಾಕ್ಟು ಮೈಸೂರಿನಲ್ಲಿ ಹೆಚ್ಚಾಗಿ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ದು ಕೂಡ ಇದೆ. ಪವಿತ್ರ ಗೌಡ ಅವರು ಯಾವಾಗ ದರ್ಶನ್ ಅವರ ಜೀವನದಲ್ಲಿ ಎಂಟ್ರಿ ಆದರೂ ಅವತ್ತಿನಿಂದ ದರ್ಶನ್ ಅವರ ಗ್ರಹಚಾರವೇ ಕೆಟ್ಟು ಹೋಗಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೇದಕ್ಕೆ ಬಂದರೋ ಕೆಟ್ಟದಕ್ಕೆ ಬಂದರೋ ಅನ್ನೋದನ್ನು ದರ್ಶನೇ ಅನಲೈಸ್ ಮಾಡ್ಕೊಳ್ಬೇಕು. ಇವತ್ತಿನ ದರ್ಶನ್ ಪರಿಸ್ಥಿತಿಯನ್ನು ನೋಡಿದ್ರೆ ಒಳ್ಳೇದಕ್ಕೆ ಬಂದರೋ ಕೆಟ್ಟದಕ್ಕೆ ಬಂದರೋ ಅನ್ನೋದನ್ನು ನೀವು ಯಾರೂ ಕೂಡ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇವತ್ತಿಗೆ ದರ್ಶನ್ ಅವರ ಬಾಳಲ್ಲಿ ಪವಿತ್ರ ಗೌಡ ಎಂಟ್ರಿ ಆಗದೇ ಇದ್ದಿದ್ರೆ ದರ್ಶನನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಇದೇ ಡೆವಿಲ್ ಸಿನಿಮಾ ಆದ ಬಳಿಕ ಮತ್ತೊಂದು ಸಿನಿಮಾ, ಈ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡುವಂತಹ ದರ್ಶನ್ ಆ ಹೆಸರನ್ನು ಮತ್ತಷ್ಟು ಇನ್ನಷ್ಟು ಅಂಥೇಳಿ ಪ್ರಜ್ವಲಿಸುವಂಥ ರೀತಿಯಲ್ಲಿ ಮಾಡ್ಕೊಳ್ಬಹುದಾಗಿತ್ತು. ಹೆಸರಿಗೆ ತಕ್ಕಂತೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತೇಳಿ ಪಟ್ಟವನ್ನು ಅಲಂಕರಿಸಿರುವಂಥ ದರ್ಶನ್ ಇವತ್ತಿಗೆ ದೊಡ್ಡ ಸ್ಟಾರ್. ಆದರೆ ದರ್ಶನ್ ಅವರೇ ಮಾಡಿಕೊಂಡಂಥ ಕೆಲವೊಂದಷ್ಟು ತಪ್ಪುಗಳು, ಅವರೇ ತೆಗೆದುಕೊಂಡಂಥ ಕೆಲವೊಂದಷ್ಟು ತಪ್ಪು ನಿರ್ಧಾರಗಳು ಪರಿಣಾಮ ಇವತ್ತು ಜೈಲಿನಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದಿದೆ. ಬಿಸಿಲು ಕಾಣದೆ, ವಾಕಿಂಗ್ ಮಾಡೋಕ್ಕಾಗದೆ, ಯಾವುದೇ ಪಾರ್ಟಿ ಪಬ್ಬು ಇನ್ನೊಂದು ಮತ್ತೊಂದು ಎಂಜಾಯ್ಮೆಂಟ್ ಏನೂ ಕೂಡ ಇಲ್ಲದೆ ಇಲ್ಲಿ ಜೈಲಲ್ಲಿ ಕೊಡುವಂತಹ ಊಟವನ್ನೇ ಸವಿಬೇಕು, ಜೈಲಿನ ಒಳಗಡೆ ಇರುವಂತಹ ವಸ್ತುಗಳನ್ನೇ ತಿನ್ನಬೇಕು, ಜೈಲಿನಲ್ಲಿರುವಂತಹ ಮುಖಗಳನ್ನೇ ನೋಡಬೇಕು, ಜೈಲಿನ ದರ್ಶನವನ್ನು ಸ್ಟೇ ಮಾಡ್ಕೊಬೇಕು, ಅದು ಕೂಡ ಲಿಮಿಟೆಡ್ ಸ್ಪೇಸ್ನಲ್ಲಿ, ಕ್ವಾರಂಟೈನ್ ಸೆಲ್ನಲ್ಲಿ ಇವತ್ತಿಗೂ ಕೂಡ ಇರುವಂಥದ್ದು ಅಷ್ಟು ಮಾತ್ರ. ಒಂದು ಲಿಮಿಟೇಷನ್ಸ್, ಒಂದು ಬೌಂಡ್ರಿಯನ್ನು ಹಾಕಿ ಆ ಬೌಂಡ್ರಿ ಒಳಗಡೆ ದರ್ಶನ್ ಇರುವಂಥದ್ದು. ಅದನ್ನು ಮೀರಿ ಒಂದು ಹೆಜ್ಜೆಯೂ ಕೂಡ ಆ ಕಡೆ ಈ ಕಡೆ ಇಡುವಂತಿಲ್ಲ ದರ್ಶನ್. ಹೀಗಿರುವಂಥ ಸಂದರ್ಭದಲ್ಲಿ ದರ್ಶನ್ಗೆ ಇಂಥದ್ದೊಂದು ದಿನಗಳು ಬರೋದಕ್ಕೆ ಕಾರಣ ಏನಾಗಿತ್ತು ಅಥವಾ ಅದರ ಮೂಲ ಯಾವುದು ಅಂತೇಳಿ ಹುಡುಕ್ತಾ ಹೋದಾಗ ಈಗ 10 ವರ್ಷಗಳ ಹಿಂದಿನ ಒಂದು ಫೋಟೋ ಕಳೆದ 1 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಬಹುಶಃ ನೀವು ಕೂಡ ಆ ಫೋಟೋವನ್ನು ನೋಡಿರ್ತೀರಾ. ಇದು ದರ್ಶನ್ ಮತ್ತು ಪವಿತ್ರ ಗೌಡರ ನಡುವಿನ ಸಂಬಂಧದ ಬಗ್ಗೆ ಮತ್ತು ಈ ಸಂಬಂಧದ ನಂತರ ನಡೆದಂತಹ ಘಟನೆಗಳ ಬಗ್ಗೆ ಚರ್ಚೆ ಆಗುವಂತೆ ಮಾಡಿದೆ. ಇದೀಗ ಇವರಿಬ್ಬರು ಕೂಡ ಮದುವೆ ಆಗಿದ್ದಾರೆ ಎನ್ನುವಂಥ ರೂಮರ್ ವೈರಲ್ ಆಗಿದೆ. ಹಳೆಯ ಫೋಟೋಗಳನ್ನು ಮದುವೆ ದಿನದ ಚಿತ್ರಗಳು ಅಂತೇಳಿ ಹಂಚಿಕೊಂಡು ನೆಟ್ಟಿಗರು ಟ್ರೋಲನ್ನು ಮಾಡ್ತಿದ್ದಾರೆ, ವೈರಲ್ ಮಾಡ್ತಿದ್ದಾರೆ. ಪವಿತ್ರ ಅವರ ಕೊರಳಿನಲ್ಲಿರುವಂಥ ಅರಿಶಿಣ ದಾರದ ತಾಳಿಯನ್ನು ಗಮನಿಸಿ ಮದುವೆಯ ಆಧಾರವೆಂದು ಹೇಳ್ತಾ ಇದ್ದಾರೆ. ಆದರೆ ಇದು ನಿಜಾನಾ ಅಲ್ವಾ, ನಿಜವಾದಂತಹ ಸಂಗತಿ ಏನು, ಜೊತೆಗೆ ಇದರ ಹಿಂದಿನ ಉದ್ದೇಶ ಏನು, ಎಲ್ಲವೂ ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಬೇಲ್ ರದ್ದಾಗಿ ಇಬ್ಬರು ಕೂಡ ಜೈಲಿಗೆ ವಾಪಸ್ ಹೋದರು. ಅವರ ಜೊತೆಗೆ ಮತ್ತುಳಿದಂಥ ಆರೋಪಿಗಳು ಕೂಡ ವಾಪಸ್ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ಜೈಲನ್ನು ಸೇರಿದ್ದಾರೆ. ಜೈಲನ್ನು ಸೇರಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟೌನ್ ಕೂಡ ಶುರುವಾಗಿದೆ. ಇದೇ ಸಂದರ್ಭದಲ್ಲಿ ಈಗ ಇವರ ಹಳೆಯ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಫೋಟೋಗಳಲ್ಲಿ ದರ್ಶನ್ ಮತ್ತು ಪವಿತ್ರ ನವ ದಂಪತಿಗಳಂತೆ ರೆಡಿಯಾಗಿ ನಿಂತಿರೋದು ಸ್ಪಷ್ಟವಾಗಿದೆ. ಸಾಂಪ್ರದಾಯಿಕ ಉಡುಗೊರೆಯಲ್ಲಿ ನಿಂತು ಹೊಸ ಮದುಮಕ್ಕಳಂತೆ ನಗ್ತಾ ಇದ್ದಾರೆ ಇಬ್ರು ಕೂಡ. ಪವಿತ್ರ ಅವರ ಕೊರಳಿನಲ್ಲಿ ಅರಿಶಿಣ ದಾರದ ಕೊಂಬನ್ನ ನಾವು ನೋಡಬಹುದು.
ತಾಳಿಯ ರೀತಿಯಲ್ಲಿ ಇದು ಕಂಡು ಬರ್ತದೆ. ಈ ತಾಳಿಯ ಸರವನ್ನು ನೋಡಿ ಅಥವಾ ಸಾಂಪ್ರದಾಯಿಕ ಅರಿಶಿಣ ಕೊಂಬಿನ ಸಾರವನ್ನು ನೋಡಿ ಎಲ್ಲರೂ ಕೂಡ ಒಂದು ಕ್ವಶನ್ ಮಾರ್ಕನ್ನು ರೈಸ್ ಮಾಡಿದ್ದಾರೆ. ಇನ್ನು ಫ್ಯಾಕ್ಟ್ ಚೆಕ್ ಕೂಡ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಮದುವೆ ಆಗಿಲ್ಲ. ದರ್ಶನ್ ಅವರ ಮೊದಲ ಮತ್ತು ಕಾನೂನುಬದ್ಧ ಪತ್ನಿ ಅದು ವಿಜಯಲಕ್ಷ್ಮಿ. ದರ್ಶನ್ ಅವರ ಮೊದಲ ಮತ್ತು ಕಾನೂನುಬದ್ಧ ಪತ್ನಿ ಅದು ವಿಜಯಲಕ್ಷ್ಮಿ. ಅವರಿಬ್ಬರಿಗೂ ಕೂಡ ಮಗನಿದ್ದಾನೆ. ಪವಿತ್ರ ಗೌಡ ಅವರ ಮೊದಲ ಮದುವೆಯಿಂದ ಮಗಳು ಖುಷಿ ಎನ್ನುವಂತಹ ಮಗಳು ಕೂಡ ಇದ್ದಾಳೆ. ದರ್ಶನ್ ಮತ್ತು ಪವಿತ್ರ 2014ರಿಂದ ಸಂಬಂಧದಲ್ಲಿದ್ದಾರೆ. 10 ವರ್ಷಗಳ ಸಂಬಂಧವನ್ನು ಆಚರಿಸಿದ್ದಾರೆ. ಜನವರಿ 2025ಕ್ಕೆ ಪವಿತ್ರ ಅವರ ರೀಲ್ ವೈರಲ್ ಆಗಿ ದರ್ಶನ್ ಅವರ ಅಭಿಮಾನಿಗಳು ಇದನ್ನು ವಿರೋಧಿಸಿದರು. ವಿಜಯಲಕ್ಷ್ಮಿ ಅವರು ಸಹ ಇದನ್ನು ಖಂಡಿಸಿ ಪವಿತ್ರ ದರ್ಶನ್ 2ನೇ ಹೆಂಡತಿ ಅಂತೇಳಿ ಹೇಳೋದು ತಪ್ಪು ಅಂತಲೂ ಕೂಡ ಹೇಳಿದರು. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಅವರಿಗೆ ರೇಣುಕಸ್ವಾಮಿ ಅವರು ಕಳಿಸಿದಂತಹ ಈ ಸಂದೇಶಗಳು ಈ ಎಲ್ಲ ಕೃತ್ಯಕ್ಕೆ ಕಾರಣವಾಯಿತು. ಸುಪ್ರೀಂ ಕೋರ್ಟ್ ಆಗಸ್ಟ್ 25ಕ್ಕೆ ಬೇಲ್ ರದ್ದುಗೊಳಿಸಿ ಇಬ್ಬರನ್ನು ಕೂಡ ಜೈಲಿಗೆ ಕಳಿಸಿತ್ತು. ಯಾವುದೇ ವ್ಯವಹಾರ ನೀಡಬೇಡಿ ಅಂತಲೂ, ಯಾವುದೇ ರೀತಿಯಾದಂಥ ಸೌಲಭ್ಯವನ್ನು ನೀಡಬೇಡಿ ಅಂತೇಳಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದರಿಂದ ದರ್ಶನ್ ಜೈಲಿನೊಳಗಡೆ ನರಕವನ್ನು ಅನುಭವಿಸ್ತಿದ್ದಾರೆ. ಈಗ ಅಸಲಿಗೆ ನಾನು ಆರಂಭದಲ್ಲಿ ಹೇಳಿದೆಲ್ಲ ಈ ವಿಚಾರವನ್ನು ನಾವು ಗಮನಿಸಬೇಕು. ಇಲ್ಲಿ ನೋಡಿ, ಈ ಫೋಟೋವನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಬೇಸರ ಆಗ್ತದೆ. ಮುದ್ದಾದಂಥ ಹೆಂಡತಿ, ಇಷ್ಟು ಮುದ್ದಾದಂಥ ಹೆಂಡತಿ, ಜೀವಕ್ಕೆ ಜೀವ ಕೊಡುವಂಥ ಹೆಂಡತಿ ವಿಜಯಲಕ್ಷ್ಮಿ ಇರುವಂಥ ಸಂದರ್ಭದಲ್ಲಿ ಈ ಪವಿತ್ರ ಗೌಡ ಅನ್ನುವಂಥ ಮಾಯಾಂಗನೆಯ ಹಿಂದೆ ಹೋದಂಥ ದರ್ಶನ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ದರ್ಶನ್ ಹೊಣೆ ಅಲ್ಲದೆ ಮತ್ತಿನ್ಯಾರು ಹೊಣೆ, ನೀವೇ ಹೇಳಿ. ದರ್ಶನ್ ಮಾಡಿದಂಥ ಒಂದೇ ಒಂದು ತಪ್ಪು, ದರ್ಶನ್ ಮಾಡಿದಂಥ ಒಂದೇ ಒಂದು ಎಡವಟ್ಟು ದರ್ಶನನ್ನು ಈ ರೀತಿ ನರಳುವಂತೆ ಮಾಡ್ತು ಅನ್ನೋದ್ರಲ್ಲಿ ಯಾವ ಡೌಟ್ ಕೂಡ ಇಲ್ಲ. ದರ್ಶನ್ ಪವಿತ್ರ ಗೌಡ ಸುದ್ದಿಗೆ ಹೋಗದಿದ್ದರೆ ದರ್ಶನ್ ಇವತ್ತಿಗೆ ಎಲ್ಲೋ ಇರ್ತಿದ್ದಂಥ ನಟ. ಇನ್ನು ದರ್ಶನ್ ಅವರು ಮತ್ತು ಪವಿತ್ರ ಗೌಡ ಅವರು ತುಂಬ ಆತ್ಮೀಯರಾಗಿದ್ದರು. ಒಂದೇ ಮನೆಯಲ್ಲಿ ವಾಸವೂ ಕೂಡ ಇದ್ದರು. ಹೀಗಿರುವಂಥ ಸಂದರ್ಭದಲ್ಲಿ ಲಿವಿಂಗ್ ಟುಗೆದರ್ ಅನ್ನುವಂತಹ ಪದವನ್ನು ಕೂಡ ನಾವು ಇದಕ್ಕೆ ಪ್ರಯೋಗವನ್ನು ಮಾಡಬಹುದು. ಅಷ್ಟು ಅನ್ಯೋನ್ಯವಾಗಿದ್ದರು. ಒಂದು ಸುದ್ದಿಗಳ ಪ್ರಕಾರ ಪವಿತ್ರ ಗೌಡ ಇರುವಂಥ ಮನೆಯನ್ನು ಕೊಡಿಸಿದ್ದೇ ದರ್ಶನ್ ಅನ್ನುವಂಥದ್ದು ಕೂಡ ಇದೆ. ಇಂತಹ ಅರಮನೆಯಲ್ಲಿ ಪವಿತ್ರ ಗೌಡ ಇದ್ದರು. ಇದೇ ಮನೆಗೆ ದರ್ಶನ್ ಆಗಾಗ ಬಂದು ಹೋಗ್ತಾ ಇದ್ರು. ದರ್ಶನ್ ಅವರ ಮತ್ತೊಂದು ಅಪಾರ್ಟ್ಮೆಂಟ್ಗೂ ಕೂಡ ಪವಿತ್ರ ಬಂದು ಹೋಗ್ತಾ ಇದ್ರು ಅನ್ನೋದು ಕೂಡ ಗೊತ್ತಿದೆ. ಹೀಗಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಇದ್ದಂಥ ಸಂಬಂಧ ಸಾಮಾನ್ಯವಾದಂಥ ಸಂಬಂಧ ಅಲ್ಲ, ಸಿಂಪಲ್ ಆದಂಥ ಸಂಬಂಧವೂ ಕೂಡ ಅಲ್ಲ. ಅಲ್ಲಿರುವಂಥ ಅರಿಶಿಣ ಕೊಂಬು ಅಥವಾ ಅರಿಶಿಣ ದಾರಕ್ಕೆ ಭಾರಿ ಮಹತ್ವ ಇದೆ ಅನ್ನೋದು ಈಗ ಕೆಲವರು ಹೇಳ್ತಿರುವಂಥ ಅಭಿಪ್ರಾಯ. ದರ್ಶನ್ ಅವರ ಜೀವನದಲ್ಲಿ ಇವೆಲ್ಲವೂ ಕೂಡ ಅಥವಾ ಈ ಎಲ್ಲ ತಪ್ಪು ನಿರ್ಧಾರಗಳೇ ಒಂದು ರೀತಿಯಲ್ಲಿ ಮುಳುವಾಗ್ತಾ ಹೋಯಿತು. ದರ್ಶನ್ ಈ ತಪ್ಪುಗಳನ್ನು ಪದೇ 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 ಮಾಡದೇ ಇದ್ದಿದ್ರೆ ಅಥವಾ ದರ್ಶನ್ ಎಲ್ಲೋ ಒಂದು ಕಡೆ ಎಚ್ಚೆತ್ತುಕೊಳ್ಳದೆ ಇದ್ದಿದ್ರೆ, ಬಹುಶಃ ಎಲ್ಲೋ ಒಂದು ಕಡೆ ದರ್ಶನ್ ಎಚ್ಚೆತ್ತುಕೊಂಡಿದ್ದಿದ್ರೆ ಬಹುಶಃ ಇಂಥದ್ದೆಲ್ಲ ದಿನಗಳು ದರ್ಶನ್ಗೆ ಎದುರಾಗ್ತಾನೆ ಇರಲಿಲ್ಲ. ದರ್ಶನ್ ಇಷ್ಟೆಲ್ಲ ಟೆನ್ಷನ್ ಆಗಬೇಕಾದಂಥ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜೈಲಿನಲ್ಲಿ ಕೊಳೆಯುವಂಥ ಪರಿಸ್ಥಿತಿಯೂ ಕೂಡ ಬರ್ತಿರ್ಲಿಲ್ಲ. ಆದರೆ ಏನು ಮಾಡ್ತೀರಾ, ಹೆಣ್ಣು ಮಾಯಾಂಗನೆ ಈಕೆಯ ಮೋಹಕ್ಕೆ ಬಿದ್ದಂಥ ದರ್ಶನ್ ಇವತ್ತು ಈ ಪರಿಸ್ಥಿತಿಗೆ ಬರುವಂತಾಯಿತು. ಹಾಗೆ ನೋಡಿದ್ರೆ ದರ್ಶನ್ ಮತ್ತು ಪವಿತ್ರ ಲೀಗಲ್ ಆಗಿ ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲ. ಇದು ಒಂದು ರೀತಿಯಲ್ಲಿ ಇಲ್ಲೀಗಲ್ ರಿಲೇಷನ್ಶಿಪ್ಪೇ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಹೀಗಾಗಿ ಈಗ ಮೇಲ್ನೋಟಕ್ಕೆ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಅಂತೇಳಿ ಹೇಳಿದ್ರು ಕೂಡ ಒಳಗೊಳಗೆ ಅವರಿಬ್ಬರು ಕೂಡ ಗಂಡ ಹೆಂಡತಿಗೂ ಕೂಡ ಹೆಚ್ಚು ಅನ್ಯೋನ್ಯವಾಗಿದ್ದರು ಅನ್ನೋದನ್ನು ನಾನು ನೀವು ಎಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕಾಗುತ್ತೆ, ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಬಟ್ ಏನೇ ಇದ್ರೂ ಕೂಡ ಸ್ನೇಹಿತರೆ, ಒಂದಂತೂ ಸತ್ಯ, ದರ್ಶನ್ ಜೀವನದಲ್ಲಿ ಮಾಡಬಾರದ ತಪ್ಪನ್ನು ಮಾಡಿದ್ರು, ಪರಿಣಾಮ ಅನುಭವಿಸಬಾರದಂತಹ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಇದು ಮತ್ತೊಬ್ಬರಿಗೂ ಕೂಡ ನೀತಿ ಪಾಠ ಆಗಬೇಕು ಅನ್ನೋದು ಮಾತ್ರ ವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಫೋಟೋವನ್ನು ನೋಡಿದಾಗ ಪವಿತ್ರ ಗೌಡ ಈ ಅರಿಶಿಣ ಕೊಂಬಿನ ಸರವನ್ನು ಹಾಕಿಕೊಂಡು ದರ್ಶನ್ ಪಕ್ಕ ನಿಂತಿರುವಂಥ ಫೋಟೋವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.